ಪತ್ರಿಕೆ 3ನೇ ಅಧ್ಯಾಯ 12ರಿಂದ 15 ಕೊಲೊಸ್ಸೆ. ಓದಿ. ಕೊಲೊಸ್ಸೆ 3ನೇ ಅಧ್ಯಾಯ 12ರಿಂದ 15. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸ್ವಾಸ್ಥಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಾಂಧವಾಗಿದೆ. ದೇವರ ವಾಕ್ಯ ಏನು ಹೇಳ್ತದೆ? ಈ ವಾಕ್ಯ ಏನು ಹೇಳ್ತದೆ? ಒಬ್ಬರಿಗೊಬ್ಬರು ಸಹಿಸಿಕೊಡ್ರಿ, ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಹೋಗ್ರಿ ಎಂಬುದಾಗಿ. ದೀನಭಾವ, ಸಾತ್ವಿಕತ್ವ ಇವೆಲ್ಲಗಳು ನಮ್ಮಲ್ಲಿ ಇರಬೇಕು. ಅದು ನಿನಗೆ ಶಾಂತಿ. ಓಕೆ, ಯಾರಲ್ಲಿ ಇರ್ಬೇಕಿದು? ಸೇವಕರಲ್ಲಿ ಇರ್ಬೇಕ್ರಿ. ಮತ್ತೊಬ್ಬನ ಮೇಲೆ, ಸಹೋದರನ ಮೇಲೆ, ಸೇವಕನ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ, ಹೌದಾ, ಇದೆಯಾ ಅಂತ ತಿಳ್ಕೊಳ್ಳಿ. ಹೌದ್ರೆ ಅದನ್ನ ಏನೇನ್ ಮಾಡ್ಬೇಕು? ಇನ್ನೂ ತಪ್ಪು ಹೊರಿಸ್ಬೇಕಾ? ಹೇಳಿದ್ರು ಸೇವಕರು, ಇನ್ನೊಂದು ತಪ್ಪು ಹೊರಿಸಿ ಅವನೇನ್ ಮಾಡ್ತಾನೆ? ಲಾಸ್ಟಿಗೆ ಅವ್ನು ಸೇವೆ ಬಿಡುವಂಗೆ ಯಾರು ಮಾಡ್ತಾರೆ? ಸೇವಕರೇ ಮಾಡ್ತಾರೆ. ಹೌದಾ ಇಲ್ವಾ? ಅದನ್ನ ಅವ್ರು ತಪ್ಪು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನಿಸ್ತದೆ, ಏನಪ್ಪ ಇದೆಲ್ಲ ಬೇಡ, ಸೇವೆನೇ ಬೇಡ ಅಂತ ಹೇಳಿ ಯಾವ್ದೇ ಕಲ್ಸ್ಬೋದು. ಅದನ್ನ ಯಾರು ಮಾಡ್ತಾರೆ? ಅದನ್ನ ಸೇವಕರೇ ಮಾಡ್ತಾರೆ, ಸಭಿಕರೇ ಮಾಡ್ತಾರೆ. ಹೌದಾ ಇಲ್ವಾ? ದೇವರ ವಾಕ್ಯ ಹೇಳ್ತದೆ, ಆತನು ತಪ್ಪು ಮಾಡಿದ ಎಂಬುದಾಗಿ ಗೊತ್ತಿದ್ರು ಸಹ ಏನ್ ಮಾಡ್ಬೇಕು? ಕ್ಷಮಿಸ್ಬೇಕು. ನಾನು ನಿಮ್ಮನ್ನು ಕ್ಷಮಿಸಿದಂತ ನೀವು ಕ್ಷಮಿಸ್ಬೇಕು. ಹೌದ್ರಿ? ನಮ್ ತಪ್ಪುಗಳು ಎಷ್ಟಿತ್ತು ಮುಂಚೆ? ಲೆಕ್ಕ ಇಲ್ಲ. ಘೋರವಂತ ಪಾಪದಿಂದ ದೇವರು ಬಿಡುಗಡೆ ಮಾಡಿದ್ದಾನೆ. ದೇವ್ರು ನಮ್ಮನ್ನ ಕ್ಷಮಿಸಿದ್ದಾರೆ. ಹೌದಾ? ನಾವೆಷ್ಟೋ ತಪ್ಪು ಮಾಡಿದ್ವು, ದೇವ್ರು ನಮ್ಮನ್ನ ಕ್ಷಮಿಸಿದ್ದಾರೆ. ನಾವು ಅಷ್ಟೆಲ್ಲ ನಮ್ಮ ತಪ್ಪುಗಳು ದೇವ್ರು ಕ್ಷಮಿಸುವಾಗ ನಾವ್ಯಾಕೆ ಇನ್ನೊಬ್ಬ ಸಹೋದರ ತಪ್ಪು ಕ್ಷಮಿಸಬಾರ್ದು? ಕ್ಷಮಿಸ್ಬೇಕಲ್ಲ? ನಾನು ಹೇಳ್ತಾರೆ, ದೇವ್ರ ವಾಕ್ಯ ಹೇಳ್ತಾರೆ. ಹೌದಾ? ಯಾರಾದ್ರೂ ದೇವ್ರ ಸೇವಕರು ತಪ್ಪು ಮಾಡಿದರೆ ಅವ್ರನ್ನ ಎಬ್ಬಿಸ್ಬೇಕ್ರಿ. ದೇವ್ರ ವಾಕ್ಯ ಹೇಳ್ತದೆ, ಅವ್ರನ್ನ ಎಬ್ಬಿಸ್ಬೇಕು. ಅವ್ರ ಸೇವೆಯಲ್ಲಿ ಏನೋ ತಪ್ಪು ಮಾಡಿದ್ರೆ ಅವ್ರಿಗೆ ತಿಳಿಸಿ ಹೇಳಿ. ಓಕೆ, ಅವ್ರು ಬೈಲಿ, ಓಕೆ ಆಯ್ತಪ್ಪ, ನಾವು ಸಮಾಧಾನ, ದೀರ್ಘ ಶಾಂತಿ, ಹೌದಲ್ಲ, ಅದೆಲ್ಲ ಸಾತ್ವಿಕತ್ವ ಇಲ್ಲೆಲ್ಲ ಇಟ್ಕೊಂಡು ಮಾಡಿದ್ರೆ ಆತನು ನಮ್ಮ ಒಂದು ಸಾಕ್ಷಿಯನ್ನು ನೋಡಿ ಅದನ್ನ ಕಲಿತಾನೆ, ಅದನ್ನ ತಿದ್ದುಕೊಳ್ತಾನೆ. ನಾವ್ ಹೇಳಿ ಪ್ರಸಂಗ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ? ನಮ್ಮಲ್ಲಿ ಒಳ್ಳೆ ಗುಣಗಳಿದ್ರೆ ಖಂಡಿತವಾಗಿಯೂ ಒಳ್ಳೆಯವನು ಹೇಳ್ತಾ ಇದ್ರೆ, ಒಳ್ಳೆ ಸೇವಕರು ಹೇಳ್ತಾ ಇದ್ದಾರೆ ಎಂಬುದಾಗಿ ಅವರು ಏನ್ ನಾನು ಇನ್ನೇನು ಬಿಟ್ಬಿಡ್ಬೇಕಪ್ಪ, ನಾನು ಬಿಟ್ಬಿಟ್ಟು ಒಳ್ಳೆ ಸೇವೆ ಮಾಡ್ಬೇಕೆಂಬುದಾಗಿ ಆತನು ಏನ್ ಮಾಡ್ತಾನೆ? ತನ್ನ ಜೀವಿತವನ್ನ ಬದಲಾವಣೆ ಮಾಡ್ಕೊಳ್ತಾನೆ. ಅದೇ ರೀತಿಯಲ್ಲಿ ಸಭಿಕರು ಏನಂದ್ರೆ, ಏನಾದ್ರು ತಪ್ಪು ಮಾಡ್ತಾ ಇದ್ರೆ ನಿಮ್ಮಲ್ಲಿ ಒಳ್ಳೆ ಗುಣಗಳು ಸೇವಕರಲ್ಲಿ ಇರುವಾಗ ಅವ್ರಿಗೆ ಹೇಳುವಾಗ ಅವ್ರು ಎಲ್ಲ ಸರಿ ಮಾಡ್ಕೊಳ್ತಾರೆ. ಭಯಪಟ್ಟು ಅಲ್ಲ, ನಿಮ್ಮ ಗುಣಗಳನ್ನು ನೋಡಿ ಸರಿ ಮಾಡ್ಕೊಳ್ತಾರೆ. ಆಮೇನ್. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ನಮ್ಮನ್ನ ಕ್ಷಮಿಸಿದಾಗೆ ನಾವು ಸಹ ಏನ್ ಮಾಡ್ಬೇಕು? ಕ್ಷಮಿಸ್ಬೇಕು. ಇನ್ನೊಂದು ವಾಕ್ಯ ನೋಡಿ.